ಒಂದು ನದಿ ಸಾವಿರ ನೆನಪುಗಳು. ಈ ಯಾತ್ರೆ ಕೇವಲ ಕಪಿಲಾ ನದಿಯ ದಡದಲ್ಲಿ ನಡೆದ ಪಯಣವಲ್ಲ. ಇದು ನನ್ನ ಮನಸ್ಸು, ನನ್ನ ಆತ್ಮ ಮತ್ತು ಶಿವನ ಜೊತೆಗಿನ ಒಂದು ಆಧ್ಯಾತ್ಮಿಕ ಪಯಣ. ಕಪಿಲಾ ನದಿಯ ಪ್ರತಿಯೊಂದು ಅಲೆ ನನಗೆ ಒಂದು ಪಾಠ ಕಲಿಸಿತು. ಪ್ರತಿಯೊಂದು ಹೆಜ್ಜೆ ಹೊಸ ಅನುಭವ ನೀಡಿತು. ಪ್ರತಿಯೊಂದು ದೇವಾಲಯವು ಹೊಸ ಅನುಭೂತಿಗಳನ್ನು ನೀಡಿತು. ಪ್ರತಿ ಸಂಜೆಯೂ ನನ್ನ ಜೀವನದಲ್ಲಿ ಅಳಿಸಲಾರದ ನೆನಪುಗಳಾಗಿ ಉಳಿದಿವೆ. ಈ ಯಾತ್ರೆಯಲ್ಲಿ ನಾನು ಕಂಡಿದ್ದು ಕೇವಲ ಪ್ರಕೃತಿಯ ಸೌಂದರ್ಯವಲ್ಲ, ಭಕ್ತಿ, ನಂಬಿಕೆ, ಶಾಂತಿ ಮತ್ತು ನನ್ನೊಳಗಿನ ನಿಜವಾದ ನನ್ನನ್ನೇ. ಈಗ ಈ ಎಲ್ಲ ಕ್ಷಣಗಳನ್ನು ಮತ್ತೊಮ್ಮೆ ನಿಮ್ಮ ಮುಂದೆ ತರುತ್ತಾ ಈ ಯಾತ್ರೆಯನ್ನು ಪುನಃ ಪ್ರಾರಂಭಿಸುತ್ತಿದ್ದೇನೆ. ಈ ಯಾತ್ರೆ ನಿಮ್ಮ ಹೃದಯವನ್ನು ಸ್ಪರ್ಶಿಸುವುದರ ಜೊತೆಗೆ ಶಿವನೊಂದಿಗಿನ ನನ್ನ ಯಾತ್ರೆಯ ಸಂಪೂರ್ಣ ದೃಶ್ಯಗಳನ್ನು ತೋರುತ್ತದೆ. ಇದು ಕೇವಲ ಒಂದು ಯಾತ್ರೆಯಲ್ಲ, ನನ್ನ ಜೀವನದ ಅತ್ಯಂತ ಅಮೂಲ್ಯವಾದ ಅನುಭವ. ಕಪಿಲಾ ನದಿಯ ದಡದಲ್ಲಿ ನಾನು ನಡೆದದ್ದು ಒಬ್ಬನೇ ಅಲ್ಲ. ಪ್ರತಿಯೊಂದು ಹೆಜ್ಜೆಯಲ್ಲೂ ಶಿವನೇ ನನ್ನ ಕೈ ಹಿಡಿದು ನಡೆಸುತ್ತಿರುವ ಅನುಭವವಿತ್ತು. ನದಿಯ ನಿಶ್ಶಬ್ದತೆ, ಗಾಳಿಯ ಸ್ಪರ್ಶ, ದೇವಾಲಯಗಳ ಗಂಟೆನಾದ ಎಲ್ಲವೂ ಶಿವನ ಸಾನ್ನಿಧ್ಯವನ್ನು ಮನದಾಳದಲ್ಲಿ ಅನುಭವಿಸುವಂತೆ ಮಾಡಿತ್ತು. ಈ ಯಾತ್ರೆ ನನಗೆ ದಾರಿಯನ್ನು ಮಾತ್ರ ತೋರಿಸಿರಲಿಲ್ಲ, ಜೀವನವನ್ನು ನೋಡುವ ಹೊಸ ದೃಷ್ಟಿಯನ್ನು ಕೂಡ ನೀಡಿತ್ತು. ಕಪಿಲಾ ನನಗೆ ಕೇವಲ ಒಂದು ನದಿಯಲ್ಲ, ಅದು ಶಿವನ ಕರುಣೆ, ಪ್ರಕೃತಿಯ ಮಡಿಲು ಮತ್ತು ನನ್ನ ಆಧ್ಯಾತ್ಮಿಕ ಮೆಟ್ಟಿಲುಗಳ ದಿವ್ಯ ಅನುಭವವಾಗಿತ್ತು. ಈ ನೆನಪುಗಳು ಸದಾ ನನ್ನ ಹೃದಯದಲ್ಲಿ ಜೀವಂತವಾಗಿರುತ್ತವೆ. ಮತ್ತೊಮ್ಮೆ ಕಪಿಲಾ ನದಿಯ ಯಾತ್ರೆಯಲ್ಲಿ ಶಿವನ ಜೊತೆಗಿನ ಪಯಣವನ್ನು ಮುಂದುವರಿಸುತ್ತಿದ್ದೇನೆ. ಈ ನನ್ನ ಯಾತ್ರೆಯಲ್ಲಿ ನೀವು ಕೂಡ ಸದಾ ನನ್ನ ಜೊತೆಗಿರಿ. ಓಂ ನಮಃ ಶಿವಾಯ.